ಗುಜರಾತ್ ಚುನಾವಣೆಯ ಹೈಲೈಟ್ ನರೇಂದ್ರ ಮೋದಿ 3D ಸಭೆ. ಅಹಮದಾಬಾದ್ನಲ್ಲಿನ ಸ್ಟುಡಿಯೋದಲ್ಲಿ ನಿಂತು ಮೋದಿ ಮಾಡಿದ ಭಾಷಣ ಏಕಕಾಲಕ್ಕೆ 52 ಬೇರೆ ಬೇರೆ ಊರುಗಳಲ್ಲಿ ದೊಡ್ಡ ಪರದೆಯ ಮೇಲೆ ಪ್ರಸಾರ ಆಯಿತು. ಅದು 3Dಯಲ್ಲಿ ಸ್ವತಃ ಮೋದಿ ನಮ್ಮೆದುರಿಗೆ ನಿಂತಿದ್ದಾರೆ ಅನ್ನೋ ಫೀಲ್ ಕೊಡುತ್ತಿತ್ತು ತಂತ್ರಜ್ಞಾನ. ಅಂಥ 4 ಭಾಷಣಗಳು ಅಲ್ಲಿ ನಡೆದವು. टेक्नोलॉजी माध्यम से तुमने बढ़ी रहा है भाइयों बहनों. टेक्नोलॉजी तो निमित्त है, हकीकते तो હું આપના દિલમાં વસું છું. ಎನ್ಚಾಂಟ್ 3D ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಲಂಡನ್ನ ಮ್ಯೂಷನ್ ಸಿಸ್ಟಮ್ ಲಿಮಿಟೆಡ್ ನವರಿಂದ ಲೈಸೆನ್ಸ್ ಪಡೆದು ಈ ತಂತ್ರಜ್ಞಾನವನ್ನ ಭಾರತಕ್ಕೆ ತಂದಿದೆ. ಆ ಕಂಪನಿಯಲ್ಲಿ ಶಾರುಖ್ ಖಾನ್ರ ರಾವಣ್ ಸಿನಿಮಾದ ತಂತ್ರಜ್ಞರ ತಂಡ ಇದೆ ಅಂತಾರೆ. ಅದು ಖಚಿತವಾಗೋದಿಲ್ಲ. ಅಹಮದಾಬಾದ್ ಹೊರವಲಯದಲ್ಲಿರೋ ಶಾಂತಿನಿಕೇತನ ವೃದ್ಧಾಶ್ರಮದ ಆವರಣದಲ್ಲಿ ಅದಕ್ಕಾಗಿ ದೊಡ್ಡದೊಂದು ಸ್ಟುಡಿಯೋ ಮಾಡಲಾಗಿದೆ. ಅಲ್ಲಿಗೆ ಬಂದು ನಿಂತು ನರೇಂದ್ರ ಮೋದಿ ಮಾಡುವ ಭಾಷಣವನ್ನ ಏಕಕಾಲಕ್ಕೆ ಗುಜರಾತ್ನ ಬೇರೆ ಬೇರೆ ಭಾಗಗಳಲ್ಲಿ ಜನ ಕುಳಿತು ಕೇಳ್ತಾರೆ. ಅದು ಇಷ್ಟು ದೊಡ್ಡ ಸ್ಕ್ರೀನ್ನಲ್ಲಿ. ಅಲ್ಲಿ ಮಾಡುವ ಭಾಷಣವನ್ನ ಸ್ಯಾಟಲೈಟ್ಗೆ ಅಪ್ಲಿಂಕ್ ಮಾಡಲಾಗುತ್ತೆ. ಅದನ್ನ ಭಾಷಣ ನಡೆಯುವ ಸ್ಥಳದಲ್ಲಿ ಹಾಕಲಾದ ಆಂಟೆನಾಗಳು ಪಡೆದು ಪರದೆಯ ಮೇಲೆ ತೋರಿಸ್ತವೆ. ಇಲ್ಲಿ ಇಡಲಾದ ವೆಬ್ ಕ್ಯಾಮ್ ಮೂಲಕ ಭಾಷಣ ಕೇಳುವ ಜನಸಮೂಹದ ದೃಶ್ಯ ಮೋದಿಯವರ ಎದುರಿಗೆ ಹಾಕಲಾದ LCD ಪರದೆಯ ಮೇಲೆ ಮೂಡುತ್ತೆ. ಜನರನ್ನ ನೋಡಿಕೊಂಡೇ ಭಾಷಣ ಮಾಡುವ ಫೀಲ್ ಅವರಿಗೆ. ಆ ಭಾಷಣವನ್ನ ಇಂಟರ್ನೆಟ್ನ ಹಲವು ವೆಬ್ಸೈಟ್ಗಳಲ್ಲಿ ನೇರ ಪ್ರಸಾರ ಮಾಡೋದಕ್ಕೆ ಶಾಂತಿನಿಕೇತನದಲ್ಲಿ ಒಂದು ಸಪರೇಟ್ ಟವರ್ ಹಾಕಲಾಗಿದೆ. ಆದರೆ ನೋಡಿದಷ್ಟು ಸುಲಭ ಅಲ್ಲ ಇದು. ಇಲ್ಲಿರುವ ವೇದಿಕೆ, ಪರದೆ, ಪಕ್ಕದ LEDಗಳ್ಯಾವುವು 3D ಸಭೆ ನಡೆಯುವ ಊರಿನವಲ್ಲ. 3 ಲಾರಿಗಳ ತುಂಬ ಈ ಸಾಮಗ್ರಿಗಳನ್ನು ತುಂಬಿಕೊಂಡು ಸಭೆ ನಡೆಯುವ ಜಾಗಕ್ಕೆ 2 ಕಾರುಗಳ ತುಂಬ ತಂತ್ರಜ್ಞರು ಹೋಗಿ ಇದನ್ನ ಮೊದಲೇ ನಿರ್ಧರಿಸಿದ ಮೈದಾನದಲ್ಲಿ ಸೆಟ್ ಮಾಡ್ತಾರೆ. ಸ್ಯಾಟಲೈಟ್ನಿಂದ ಸಿಗ್ನಲ್ ಸಿಗುವ ಜಾಗದಲ್ಲಿ ಆಂಟೆನಾ ನೆಡ್ತಾರೆ. ನಂತರ ಶೋ ಶುರುವಾಗೋದು. ಕೆಲವು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಸಭೆ ನಡೆಸೋದು ಕಷ್ಟ. ಅದಕ್ಕೆ ಈ ಪ್ರಚಾರಕ್ಕೆ ಅಂತಲೇ ಕೆಲವು ಲಾರಿಗಳನ್ನ ಸಿದ್ಧಪಡಿಸಲಾಗಿದೆ. 7 કરોડ ગુજરાતીઓની ચોથા સૂટ છે. એનું મૂળ કારણ 6 કરોડ ગુજરાતીઓની દીર્ઘ દ્રષ્ટિ છે અને એના કારણે આજે ગુજરાતનો વિકાસ. ભાઈઓ બહેનો, આજે જ્યારે વિકાસની વાત કરું છું ત્યારે એના મૂળમાં એક મહત્વનું કારણ છે. ಈ ಲಾರಿಗಳು ಗೊತ್ತುಪಡಿಸಲಾದ ಊರಿಗೆ ಹೋಗಿ ನಿಂತು ಭಾಷಣ ತೋರಿಸಿ ಕೇಳಿಸಿ ಬರ್ತವೆ. ಇದು ಟೀಮ್ ನರೇಂದ್ರ ಮೋದಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಉಳಿದ ಪ್ರಚಾರದ ಖರ್ಚು ಬಿಡಿ, ಈ 3D ಸಭೆಯೊಂದಕ್ಕೆ ಅದೆಷ್ಟು ಖರ್ಚು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದೆ. ಆ ಮಾಹಿತಿ ಸದ್ಯಕ್ಕೆ ಹೊರಬರುವ ಸಾಧ್ಯತೆ ಕಡಿಮೆ. ಮೋದಿ ಬಂದು ಭಾಷಣ ಮಾಡೋ ಶಾಂತಿನಿಕೇತನದ ವೃದ್ಧಾಶ್ರಮದ ಆವರಣದಲ್ಲಿನ ಸ್ಟುಡಿಯೋಕ್ಕೆ ಮೇನ್ ಲೊಕೇಶನ್ ಅಂತಾರೆ. ಅಲ್ಲಿಗೆ ಹೋಗುವ ಅವಕಾಶ ಸಿಕ್ತು. ಮೋದಿ ಬಂದು ಭಾಷಣ ಮಾಡಿ ಹೋದ್ರು. ಆದ್ರೆ ಶೂಟಿಂಗ್ ಮಾಡೋದಕ್ಕೆ ಒಪ್ಪಿಗೆ ಸಿಗಲಿಲ್ಲ. ಹಿಂಗೆಲ್ಲ ಪ್ರಚಾರ ಮಾಡಿಯೇ ಮೋದಿಯನ್ನ ಫೇಮಸ್ ಮಾಡಿಬಿಟ್ಟಿರಿ ಅಂತ ಟೀಮ್ನ ಒಬ್ಬನೆದುರಿಗೆ ಅಂದೆ. ನಾವು ಹೇಳಿದ್ದರಲ್ಲಿ ಯಾವುದು ಸುಳ್ಳಿದೆ ಅಂತ ಮರುಪ್ರಶ್ನೆ ಹಾಕಿದ ಆತ. ಮೋದಿ ತಮ್ಮ ಅವಧಿಯಲ್ಲಾದ ಅಭಿವೃದ್ಧಿಯ ಅಂಕಿಅಂಶ ಕೊಟ್ಟು ಮಾತಾಡ್ತಾರೆ. ಸುಳ್ಳು ಮಾತಾಡಿದ್ರೆ ಜನ ಸುಮ್ಮನಿರ್ತಾರಾ, ವಿರೋಧ ಪಕ್ಷಗಳು ಸುಮ್ಮನಿರ್ತಾವ ಅನ್ನೋ ಲಾಜಿಕ್ ಅವರದು. ಒಳ್ಳೆ ಕೆಲಸ ಮಾಡಿದ್ದೇ ನಿಜ ಅಂದಮೇಲೆ ಹೇಳಿಕೊಳ್ಳೋದ್ರಲ್ಲಿ ಏನ್ ತಪ್ಪು ಅನ್ನೋ ಲೆಕ್ಕಾಚಾರ ಟೀಮ್ ಮೋದಿಯದ್ದು. ಏನೇ ಆದ್ರೂ ಒಬ್ಬ ವ್ಯಕ್ತಿಯ ವರ್ಚಸ್ಸನ್ನ ಜನಸಾಮಾನ್ಯರ ಮಧ್ಯೆ ಹೇಗೆ ಬೆಳೆಸಬೇಕು, ಒಂದು ಅಭಿಯಾನವನ್ನ ಹೇಗೆ ನಡೆಸಬೇಕು, ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಪಕ್ಷದ ಪರವಾಗಿ ಅಲೆ ಹುಟ್ಟಿಸೋದು ಹೇಗೆ ಅನ್ನೋದನ್ನ ಕಲಿತುಕೊಳ್ಬೇಕಿದ್ರೆ ಗುಜರಾತ್ಗೆ ಹೋಗಿ ಬರಬೇಕು.